ಬಿಟ್ಟಿದೆ. ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ. ಯಾವ ಪಂಚಾಯತಿನಲ್ಲಿ ಹಣ ಹೊಡೆದಿದ್ದಾರೆ, ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದ್ದೀನಿ ಅನ್ನುವಂಥದ್ದನ್ನ ಕೂಡ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ, ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಏನ್ ಹೇಳಿದ್ರೆ ಅಂತ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ, ಕೇಳದ್ಮೇಲೆ ಮಾಡ್ತೀನಿ. ನಿಮ್ ಮೇಲೆ ಸಿಬಿಐ ತನಿಖೆ ಕೊಡ್ಲಿ ಹೋದ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡ್ತೀನಿ. ಸರ್ ಮನೆಗಳು ಕೂಡ ತಾರತಮ್ಯ ಆಗಿದೆ. ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಮಾಡಕ್ಕೆ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನ್ ಹೇಳಿದ್ದಾರೆ, ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ಕಟ್ಲಿ ನಾವು ಯಾವ್ದೇ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವ್ದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನ್ ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆತರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ತಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತಿಗೆ 900 ಕೊಡಕ ಅವ್ರು ಏನ್ ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ರಿ, ನಾನೇ ಕೇಳಿದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6000 ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ. ಸರ್ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲ ಈ ರೀತಿ ಆಗಿದೆ ಸರ್? ನಮ್ಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ಸರ್ ಈಗ ಜಮೀರ್ ಅವ್ರ ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀರ್ ಮಾತಾಡಿಲ್ಲ. ಈಗ ಸರ್ ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ಈಗ ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನಡ್ರಿ ಸರ್. ಅದೇ ಸರ್ ಡಿ.ಕೆ. ಶಿವಕುಮಾರ್ ಅವರ ಆಶ್ವಾದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸಿಎಂ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸರ್ ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ, ಎಚ್.ಸಿ. ಬಾಲಕೃಷ್ಣ ಅವರು ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಅನುದಾನ ಬರ್ಬೇಕಂದ್ರೆ ಮತ್ತೆ ಸಿಎಂ ಅವರು ಅವ್ರ ಕೇಸ್ ಬೇರೆನೆ, ನಮ್ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಹಿರಿಯ ಶಾಸಕರಿಗೆ ಅಂತ. ಏನಿಲ್ಲ ಈಗೇನು ಜಮೀರ್ ಅವರು ಏನ್ ಹೇಳಿದ್ದಾರೆ ಬಿಟ್ಟಿದೆ. ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಕೇಳಿದ್ದೀನಿ. ಯಾವ ಪಂಚಾಯತಿನಲ್ಲಿ ಹಣ ಹೊಡೆದಿದ್ದಾರೆ, ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದ್ದೀನಿ ಅನ್ನುವಂಥದ್ದನ್ನ ಕೂಡ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ, ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಜಮೀರ್ ಅವರು ಏನ್ ಹೇಳಿದ್ರೆ ಅಂತ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ, ಕೇಳದ್ಮೇಲೆ ಮಾಡ್ತೀನಿ. ನಿಮ್ ಮೇಲೆ ಸಿಬಿಐ ತನಿಖೆ ಕೊಡ್ಲಿ ಹೋದ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡ್ತೀನಿ. ಸರ್ ಮನೆಗಳು ಕೂಡ ತಾರತಮ್ಯ ಆಗಿದೆ. ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಮಾಡಕ್ಕೆ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನ್ ಹೇಳಿದ್ದಾರೆ, ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ಕಟ್ಲಿ ನಾವು ಯಾವ್ದೇ ರಾಜೀನಾಮೆ ನಾನೇ ಕೊಡ್ತೀನಿ, ಯಾವ್ದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನ್ ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆತರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ತಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಗ್ರಾಮ ಪಂಚಾಯತಿಗೆ 900 ಕೊಡಕ ಅವ್ರು ಏನ್ ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ರಿ, ನಾನೇ ಕೇಳಿದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6000 ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ. ಸರ್ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲ ಈ ರೀತಿ ಆಗಿದೆ ಸರ್? ನಮ್ಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಕಟ ಇಲ್ಲ. ಸರ್ ಈಗ ಜಮೀರ್ ಅವ್ರ ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀರ್ ಮಾತಾಡಿಲ್ಲ. ಈಗ ಸರ್ ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ಈಗ ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನಡ್ರಿ ಸರ್. ಅದೇ ಸರ್ ಡಿ.ಕೆ. ಶಿವಕುಮಾರ್ ಅವರ ಆಶ್ವಾದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸಿಎಂ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸರ್ ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ, ಎಚ್.ಸಿ. ಬಾಲಕೃಷ್ಣ ಅವರು ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಅನುದಾನ ಬರ್ಬೇಕಂದ್ರೆ ಮತ್ತೆ ಸಿಎಂ ಅವರು ಅವ್ರ ಕೇಸ್ ಬೇರೆನೆ, ನಮ್ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಹಿರಿಯ ಶಾಸಕರಿಗೆ ಅಂತ. ಏನಿಲ್ಲ ಈಗೇನು ಜಮೀರ್ ಅವರು ಏನ್ ಹೇಳಿದ್ದಾರೆ ಬಿಟ್ಟಿದೆ.
ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಯಾವ ಪಂಚಾಯತಿನಲ್ಲಿ ಹಣ ಹೊಡೆದಿದ್ದಾರೆ, ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದ್ದೀನಿ ಅನ್ನುವಂಥದ್ದನ್ನ ಕೂಡ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಜಮೀರ್ ಅವರು ಏನ್ ಹೇಳಿದ್ದಾರೆ ಅಂತ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ. ಕೇಳದ್ಮೇಲೆ ಮಾಡ್ತೀನಿ. ನಿಮ್ ಮೇಲೆ ಸಿಬಿಐ ತನಿಖೆ ಕೊಡ್ಲಿ ಹೋದ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡ್ತೇನೆ. ಸರ್ ಮನೆಗಳು ಕೂಡ ತಾರತಮ್ಯ ಆಗಿದೆ. ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಮಾಡಕ್ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನ್ ಹೇಳಿದ್ದಾರೆ, ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ತಟ್ಟಲಿ ನಾವು ಯಾವ್ದೇ ರಾಜೀನಾಮೆ ನಾನೇ ಕೊಡ್ತೀನಿ. ಯಾವ್ದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನ್ ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆತರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ನಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗ್ರಾಮ ಪಂಚಾಯತಿಗೆ 900 ಕೊಡಕ ಅವ್ರು ಏನ್ ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ರಿ, ನಾನೇ ಕೇಳಿದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6000 ಮನೆಗಳಿಗೆ ಮನವಿ ಕೊಟ್ಟಿದ್ದಾರೆ. ಸರ್ ಮಾಗಡಿ ಶಾಸಕ ಎಚ್ ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲಕ್ಕೆ ಈ ರೀತಿ ಆಗಿದೆ ಸರ್? ನಮ್ಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಇಲ್ಲ ಸರ್. ಈಗ ಜಮೀರ್ ಅವ್ರ ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀರ್ ಮಾತಾಡಲಿಲ್ಲ. ಈಗ ಸರ್, ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ಈಗ ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನಡೆಸಿ ಸರ್. ಅದೇ ಸರ್ ಡಿ.ಕೆ. ಶಿವಕುಮಾರ್ ಅವರ ಆಶ್ವಾದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸಿಎಂ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸರ್ ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ, ಎಚ್ ಬಾಲಕೃಷ್ಣ ಅವರು ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಬೇಕಂದ್ರೆ ಮತ್ತೆ ಸಿಎಂ ಅವರು ಅವ್ರ ಕೇಸ್ ಬೇರೆನೆ, ಅವ್ರ ನಮ್ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಇಲ್ಲ ಏನಿಲ್ಲ ಈಗೇನು ಜಮೀರ್ ಅವರು ಏನ್ ಹೇಳಿದ್ದಾರೆ ಬಿಟ್ಟಿದೆ. ಬಿಆರ್ ಪಾಟೀಲ್ ಮತ್ತೊಂದು ಸಾರಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಯಾವ ಪಂಚಾಯತಿನಲ್ಲಿ ಹಣ ಹೊಡೆದಿದ್ದಾರೆ, ಲಂಚ ಪಡೆದವರ ಮಾಹಿತಿ ಇದೆಲ್ಲವನ್ನೂ ಕೂಡ ಜಮೀರ್ಗೆ ಹೇಳಿದ್ದೀನಿ ಅನ್ನುವಂಥದ್ದನ್ನ ಕೂಡ ಬಿಆರ್ ಪಾಟೀಲ್ ಹೇಳ್ತಿದ್ದಾರೆ. ಜಮೀರ್ ಹೇಳಿಕೆಗೆ ಮತ್ತೆ ಬಿಆರ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೀನಿ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟೆಷ್ಟು ಲಂಚಾವತಾರ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಬಿಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಜಮೀರ್ ಅವರು ಏನ್ ಹೇಳಿದ್ದಾರೆ ಅಂತ ನಾನು ರಿಯಾಕ್ಟ್ ಮಾಡಕ್ಕಾಗಲ್ಲ. ಕೇಳದ್ಮೇಲೆ ಮಾಡ್ತೀನಿ. ನಿಮ್ ಮೇಲೆ ಸಿಬಿಐ ತನಿಖೆ ಕೊಡ್ಲಿ ಹೋದ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡ್ತೇನೆ. ಸರ್ ಮನೆಗಳು ಕೂಡ ತಾರತಮ್ಯ ಆಗಿದೆ. ಈಗ ಜಮೀರ್ ಅವರೇ ಸಿಬಿಐ ಎನ್ಕ್ವೈರಿ ಮಾಡಕ್ ಹೋಗಿದ್ರೆ ನಾನು ಯಾವುದೇ ರೀತಿ ರೊಕ್ಕ ತಗೊಂಡಿಲ್ಲ. ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರು, ಅವ್ರು ಕರೆದ್ರೆ ನಾನು ಹೋಗ್ತೀನಿ, ಮಾತಾಡ್ತೀನಿ. ಸರ್ ಅವ್ರು ಏನ್ ಹೇಳಿದ್ದಾರೆ, ಇದರಲ್ಲಿ ನಾನು ಭಾಗಿಯಾಗಿದ್ರೆ ನನ್ನ ಮಕ್ಕಳಿಗೆ ಶಾಪ್ ತಟ್ಟಲಿ ನಾವು ಯಾವ್ದೇ ರಾಜೀನಾಮೆ ನಾನೇ ಕೊಡ್ತೀನಿ. ಯಾವ್ದೇ ರೀತಿ ಅವ್ಯವಹಾರ ಆಗಿಲ್ಲ. ನಾನು ಅವ್ರು ಏನ್ ಹೇಳಿದಾರೆ ಅಂತ ನಾನು ಕೇಳಿಲ್ಲ, ನಿಮ್ ಬೈಲಿಂದ ಕೇಳ್ತಾ ಇದ್ದೀನಿ. ಇಲ್ಲ ಆತರ ನಾವು ಅವ್ರು ಕೇಳ್ತೀನಿ ನಾನು. ಯಾವ ಪಂಚಾಯತಿ ಅಂತ ಹೇಳಿ ಅಂತ ಹೇಳ್ತಾರೆ ಸರ್ ಅವರು. ನಮ್ಮ ಕ್ಷೇತ್ರದಲ್ಲಿ ಯಾವ ಪಂಚಾಯತಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ ಗ್ರಾಮ ಪಂಚಾಯತಿಗೆ 900 ಕೊಡಕ ಅವ್ರು ಏನ್ ಹೇಳಿದಾರೆ ಅಂತ ನನಗೆ ಗೊತ್ತೇ ಇಲ್ರಿ, ನಾನೇ ಕೇಳಿದೆ. ತಾವು 2000 ಮನೆಗಳಿಗೆ ಮನವಿ ಕೊಟ್ಟಿದ್ರಿ, 950 ಮನೆಗಳನ್ನ 6000 ಮನೆಗಳಿಗೆ ಮನವಿ ಕೊಟ್ಟಿದ್ದೇನೆ. ಸರ್ ಮಾಗಡಿ ಶಾಸಕ ಎಚ್ ಬಾಲಕೃಷ್ಣ ಅವರು ಒಂದು ಕೇಳಿ ಸರ್, ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶ್ವಾದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶ್ವಾದ ಇಲ್ಲಕ್ಕೆ ಈ ರೀತಿ ಆಗಿದೆ ಸರ್? ನಮ್ಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಇಲ್ಲ ಸರ್. ಈಗ ಜಮೀರ್ ಅವ್ರ ತಮ್ಮನೇನಾದ್ರು ಮಾತಾಡಿದ್ರ ಸರ್? ಜಮೀರ್ ಮಾತಾಡಲಿಲ್ಲ. ಈಗ ಸರ್, ಈಗ ಯಾವ ಪಂಚಾಯತಿಯಲ್ಲಿ ಈಗ ಅವ್ಯವಹಾರ ಆಗಿರೋದು ಸರ್? ಈಗ ನಾನು ಡೀಟೇಲ್ ಹೇಳಿದ್ದೀನಿ ಎಲ್ಲ ನಡೆಸಿ ಸರ್. ಅದೇ ಸರ್ ಡಿ.ಕೆ. ಶಿವಕುಮಾರ್ ಅವರ ಆಶ್ವಾದಿಂದ ಈಗ ಡಿ.ಕೆ. ಶಿವಕುಮಾರ್ ಅವರು ನಾಳೆ ನನಗೆ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸಿಎಂ ಕರೆದಿದ್ದಾರೆ, ಅವ್ರಿಗೂ ಭೇಟಿ ಮಾಡ್ತೀನಿ. ಸರ್ ಅಲ್ಲ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾರೆ, ಎಚ್ ಬಾಲಕೃಷ್ಣ ಅವರು ಅವ್ರ ಕೇಸ್ ನನ್ನ ಕೇಸ್ ಬೇರೆನೆ, ಬೇಕಂದ್ರೆ ಮತ್ತೆ ಸಿಎಂ ಅವರು ಅವ್ರ ಕೇಸ್ ಬೇರೆನೆ, ಅವ್ರ ನಮ್ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಇಲ್ಲ ಏನಿಲ್ಲ ಈಗೇನು ಜಮೀರ್ ಅವರು ಏನ್ ಹೇಳಿದ್ದಾರೆ